ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು, ಶರಣು ಶರಣಾರ್ಥಿ. ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅಂಬಿಕಾ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನೀವು ಯಾರ ಹತ್ರ ಆದ್ರೂ ಮಾತಾಡ್ತಾ ಕೇಳಿ ನೋಡಿ, ನಿಮ್ಗೆ ಹಳೆ ಕಾಲದ ಅಡುಗೆ ಗೊತ್ತಾ ಅಂತ. ಇಲ್ಲ, ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಹಳೆ ಕಾಲದ ಆ ಕೈ ರುಚಿ ಬರ್ತಾನೆ ಇರೋದಿಲ್ಲ. ನಿಜ, ಹಳೆ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ, ಆರೋಗ್ಯಪೂರ್ಣವಾಗಿರುತ್ತಿದ್ದವು. ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ, ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು. ಬನ್ನಿ ವೀಕ್ಷಕರೇ, ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಅಡುಗೆ ಎಂದರೆ ಹೇಗಿರಬೇಕು? ಅಡುಗೆ ಎಂದರೆ ಮನೆ ಪೂರ್ತಿ ಘಮ ಘಮ ಅನ್ನುವಂತಿರಬೇಕು, ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು. ಅಡುಗೆ ಎನ್ನುವುದು ಒಂದು ಕಲೆ, ಕೈಗುಣ ಎಂದು ಹೇಳುತ್ತಾರೆ. ನಿಜ, ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವಿದ್ಯಾ ಸರಸ್ವತಿ ಅವರು. ಅವರಿಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ, ಶರಣು ಶರಣಾರ್ಥಿ ಮ್ಯಾಮ್. ನಮಸ್ಕಾರ ಮ್ಯಾಮ್. ಎಲ್ಲಿಂದ ಬಂದಿರೋದು ನೀವು? ಉಡುಪಿಯಿಂದ ಬಂದಿರೋದಾ? ಹೌದು. ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ? ಇದೀಗ ಬೇಸಿಗೆ ಕಾಲ, ಹಾಗಾಗಿ ಕಾಲಕ್ಕೆ ತಕ್ಕ ನಾವು ಆಹಾರವನ್ನು ಸೇವಿಸಬೇಕು ಅಂತ ಹೇಳಿ ನನ್ನ ತಾಯಿ ನನ್ನ ಅಜ್ಜಿ ಎಲ್ಲ ಹೇಳ್ಕೊಡ್ತಾ ಇದ್ರು. ಅದರಿಂದನೇ ನಮ್ಮ ಆರೋಗ್ಯ ಕಾಪಾಡೋದು ಅಂತ ಹೇಳಿ ಇವತ್ತು ಹೆಸರು ಬೇಳೆ ಮತ್ತೆ ಸೋರೆಕಾಯಿ ಸೇರಿಸಿ ಪಾಯಸ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ. ಹೆಸರು ಬೇಳೆ ಮತ್ತೆ ಸೋರೆಕಾಯಿ ಸೇರಿಸಿ ಇವತ್ತು ನಮಗೆ ಪಾಯಸ ಮಾಡಿ ತೋರಿಸ್ತಾ ಇದ್ದಾರೆ ವಿದ್ಯಾರವರು. ಮ್ಯಾಮ್, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಒಂದ್ಸಲ ತೋರಿಸ್ಬಿಡ್ತೀರಾ? ಓಕೆ. ಹೆಸರು ಬೇಳೆ ಒಂದೆರಡು ಮುಷ್ಟಿಯಷ್ಟು, ಮತ್ತು ಒಂದು ಬೋಲು ಸೋರೆಕಾಯಿ ಸಣ್ಣಕ್ಕೆ ಹೆಚ್ಚಿದ್ದು, ಇದು ಬೆಲ್ಲ, ಒಂದು ಬೋಲು ತೆಂಗಿನ ತುರಿ, ಮತ್ತು ತುಪ್ಪ ಮತ್ತು ಏಲಕ್ಕಿ, ಇಷ್ಟು ತಗೊಂಡು. ಓಕೆ, ಮೊದಲನೇದಾಗಿ ನಿಮ್ಗೆ ಏನು ಬೇಕು? ನನಗೆ ಇದು ಈಗ 60% ನಾನು ಹೆಸರು ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಇದು ಇವಾಗ ಒಂದು ಬೌಲಲ್ಲಿ ಹಾಕಿ ಬೇಯಿಸ್ಕೊಡ್ಬೋದು. ಸ್ವಲ್ಪ ಮತ್ತೆ ಸ್ವಲ್ಪ ಇಲ್ಲ, ಅದು ಮತ್ತೆ ಸೋರೆಕಾಯಿ ಒಟ್ಟಿಗೆ ಬೇಯಿಸ್ಬೇಕು. ಸಾಕಾಗುತ್ತೆ. ಇದು ಅಜ್ಜಿ ಹೇಳ್ಕೊಟ್ಟಿದ್ದ? ಅಮ್ಮ. ಕಾಲಕ್ಕೆ ತಕ್ಕ ಆಹಾರ ಪದಾರ್ಥಗಳು ತಿಂದ್ರೆ ನಾವು ಔಷಧಿನ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ. ಅವಾಯ್ಡ್ ಮಾಡ್ಬೋದು. ಮತ್ತೆ ಏನ್ ಗೊತ್ತಾ, 100, 150 ಹಂಗೆಲ್ಲ ಬದುಕ್ತಾ ಇದ್ರು. 80 ವರ್ಷ ನನ್ನ ಅಮ್ಮನಿಗೆ ಇವತ್ತಿಗೂ ಕೂಡ ಅವರು ತುಪ್ಪವನ್ನ ಸೌಟಲ್ಲಿ ಹಾಕೊಂಡು ತಿಂತಾರೆ. ಹೌದಾ? ಹಾಗೆ ಮೋಸ್ಟ್ಲಿ ಅವರ ಆಹಾರದ ಪದ್ಧತಿ ಆ ತರ ಇತ್ತು. ಹೌದು. ಈಗಿನ ಕಾಲದಲ್ಲಿ 50-60 ದಾಟ್ತಾ ಇದ್ದಂಗೆನೆ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಆಹಾರ ಪ್ಲಸ್ ಆಹಾರದಿಂದನೇ ಅರ್ಧ ಕಾಯಿಲೆ ಬರೋದು. ನಿಜವಾಗ್ಲೂ. ಹೌದು. ಈಗ ಅದಕ್ಕೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಅದು ಕುದಿಬೇಕು. ಸೋರೆಕಾಯಿನ ಅದೊಂದು ಸ್ವಲ್ಪ ಬಿಸಿ ಆಗಲಿ. ಇವಾಗ ನಾವು ಇದನ್ನ ಸೋರೆಕಾಯಿನ ಹಾಕೊಳ್ಳೋಣ. ನಂಗೊಂದು ಸೌಟ್ ಕೊಡಿ. ಸಾಕಾ? ಹಾಂ, ಸಾಕು. ಸ್ವಲ್ಪ ನೀರು ಬೇಕಾಗುತ್ತಾ? ಸ್ವಲ್ಪ, ತುಂಬ ಅಲ್ಲ, ಅದು ಬೇಯಲಿಕ್ಕಾಗುವಷ್ಟು ಮಾತ್ರ. ಸೋರೆಕಾಯಿ ಬೇಯೋಕ್ಕಾಗುವಷ್ಟು ಮಾತ್ರ. ಅಷ್ಟು ಮಾತ್ರ. ಡಿಫ್ರೆಂಟ್ ಆಗಿದೆ ಅಪ್ಪ, ನಾನು ಸೌರೆಕಾಯಿ ಪಾಯಸ ಕೇಳಿಲ್ಲ. ಈಗ ಉಡುಪಿಯೆಲ್ಲ ಜಾಸ್ತಿ ಮಾಡ್ತಾರ ಈ ತರ? ತುಂಬಾ ಮಾಡ್ತಾರೆ. ಉಡುಪಿಯಲ್ಲಿ ಏನಂತ ಹೇಳಿದ್ರೆ ಹಳೆ ಕಾಲದ ಪದ್ಧತಿ ಅಂತ ಅಡಿಗೆನೆ ಮಾಡೋದು. ಈಗ ಜಾಸ್ತಿ ಪ್ರೋಟೀನ್ಸ್, ಕ್ಯಾಲ್ಸಿಯಮ್ಸ್ ಆ ತರ ಎಲ್ಲ ಇರೋದನ್ನೆಲ್ಲ ಮಾಡೋದಿಲ್ಲ ಅವರು. ಏನಂತ ಹೇಳಿದ್ರೆ ಇದನ್ನ ತಿಂದು ಒಂದು 2 hours ಅಲ್ಲಿ ನಮ್ಗೆ ಹಶ್ವಾಗ್ಬೇಕು. ಸೊ ಅಂದ್ರೆ ಒಂದು 3 hours ನಮ್ಗೆ ಇನ್ನೊಂದು ಫುಡ್ ತಗೊಳ್ಳುವ ಹಾಗೆ ನಾವು ಫುಡ್ ಅನ್ನ ಸೇವಿಸಬೇಕು. ಅಂದ್ರೆ ನಮ್ಮ ಇತ್ತೀಚಿನ ಕಾಲದಲ್ಲಿ ಈಗ ಹಾರ್ಟ್ ಅಟ್ಯಾಕ್ ತುಂಬಾ ಆಗ್ತಾ ಇದೆ. ಸೊ ಅದು ಯಾಕೆಂದ್ರೆ ನಮ್ಗೆ ಲಿವರ್ ಫಂಕ್ಷನ್ಸ್ ಪ್ರಾಬ್ಲಮ್ ಆಗುತ್ತೆ. ಲಿವರ್ ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ನಾವು ತಿನ್ನುವ ಆಹಾರ ತುಂಬಾ ಪ್ರೋಟೀನ್ ಯುಕ್ತವಾದ್ರೆ ಅದು ಡೈಜೆಷನ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗಿ ಪ್ರೆಷರ್ ಬೀಳ್ತದೆ. ಸೊ ಇದು ಬೇಗ ಡೈಜೆಷನ್ ಆಗುತ್ತೆ. 3 hours ಅಲ್ಲಿ ಏನೇ ಆದ್ರೂ ನಮ್ಗೆ ಹಶ್ವಾಗಬೇಕು. ಸೊ ಹಾಗೆ ನಮ್ಮ ಉಡುಪಿ ಮಂಗಳೂರು ಸೈಡ್ನಲ್ಲಿ ಏನು ಮಾಡ್ತಾರೆ, ಟೈಮ್ ಸೆನ್ಸ್ ಇದೆ ಅವರಿಗೆ. 12:30ಗೆ ಮಧ್ಯಾಹ್ನ ಊಟ ಬೇಕು, ಬೆಳಿಗ್ಗೆ 7:30ಗೆ ತಿಂಡಿ ಬೇಕು, 11 ಗಂಟೆಗೆ ಒಂದು ಚಹಾ ಬೇಕು. ಸೊ ನೀವು ಒಂದು ಅಂಗಡಿಗೆ ಹೋದಾಗ ಈಗ 8 ಗಂಟೆಗೆ ಕ್ಲೋಸ್ ಅಂದರೆ 7:30ಗೆ ಹೋಗಿ 7:45 ಕೇಳಿದ್ರೆ ಅವ್ರು ಬೈತಾರೆ ನಮಗೆ, ನಿಮಗೆ ಸೋಯಾ ಇಲ್ವಾ, ಬೇಗ ಬರಬೇಕಲ್ಲ ಅಂತ. ಅಂದರೆ ಅವ್ರು 8:30 ಒಳಗಡೆ ಹೋಗಿ ಊಟ ಮಾಡಬೇಕು. ಸೊ ಆಹಾರಕ್ಕೆ ಇಂಪಾರ್ಟೆನ್ಸ್ ತುಂಬ.
ಅದು ತುಂಬಾ ಇಷ್ಟ ಆಯ್ತು ನನಗೆ ಆ ಕಾನ್ಸೆಪ್ಟ್ ಅಲ್ವಾ. ಟೈಮಿಗೆ ಕರೆಕ್ಟಾಗಿ ಹೌದು. ಆಹಾರವನ್ನ ತಗೊಳ್ಳೋದು, ಆಹಾರ ಪದ್ಧತಿ ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡ್ ಬರೋದು. ಸ್ವಲ್ಪ ಜಾಸ್ತಿ ಹಣ ತಕೊಳ್ಳಿ, ನಮ್ಗೆ ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ಹೇಳ್ತಾರೆ, ನಾವು ಬಿಲ್ಡಿಂಗ್ ಕಟ್ಲಿಕ್ಕಾಗಿ ವ್ಯಾಪಾರ ಮಾಡ್ತಾ ಇಲ್ಲ, ನಾವು ಬದುಕಲಿಕ್ಕಾಗಿ ನಾವು ವ್ಯಾಪಾರ ಮಾಡ್ತಾ ಇದ್ದೇವೆ ಅಂತ ಹೇಳಿ. ನಿಜವಾಗ್ಲೂ ಕೇಳುವಾಗ ಖುಷಿ ಆಗುತ್ತೆ. ಅಲ್ಲಿದ್ದ ಜನಗಳ ಆ ಪದ್ಧತಿ ಅವರು ಅದನ್ನ ಮಿಸ್ ಮಾಡಿಲ್ಲ, ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂತ ಬರ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಮೇಡಮ್ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಇದನ್ನ ತಿಳಿಸ್ಕೊಟ್ರಿ. ಅಂದ್ರೆ ಆಹಾರದ ಟೈಮ್ ಪದ್ಧತಿನ ಹಳೆಯ ಕಾಲದ್ದು ಅಂತ ನೀವು ಹೇಳೋದನ್ನ ನಾನು ಎಪಿಸೋಡ್ ಅಲ್ಲಿ ನೋಡ್ತಾ ಬರ್ತಾ ಇರ್ತೀನಿ ಬಸವ ಚಾನಲ್ ಅಲ್ಲಿ. ಸೊ ಅದನ್ನು ನೋಡಿ ನನಗೆ ಇಷ್ಟ ಆಗಿ ನಾನು ಇಲ್ಲಿಗೆ ಬಂದೆ. ಧನ್ಯವಾದಗಳು ಮ್ಯಾಮ್. ಇವತ್ತು ಅದನ್ನ ನೋಡಿ ಇನ್ಸ್ಪಿರೇಷನ್ ಆಗಿ ಬಂದು ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಸೋರೆಕಾಯಿ ಪಾಯಸ. ಬಟ್ ಏನ್ ಗೊತ್ತಾ, ಇದು ಇಲ್ಲಿಗೆ ಸ್ಟಾಪ್ ಆಗ್ಬಾರ್ದು. ನನ್ನ ಮಕ್ಕಳು ಅವ್ರ ಮಕ್ಕಳೆಲ್ಲ ನೋಡ್ಬೇಕು. ನನ್ನ ಮಕ್ಕಳಿಗೆ ಮನೆಯಲ್ಲಿ ನಾವು ಇದೇ ತರ ಫುಡ್ ಮಾಡೋದು. ನಾವು ಹೆಚ್ಚು ಕ್ಯಾಲರಿ ಯುಕ್ತ ಏನು ಫುಡ್ ಮಾಡೋದಿಲ್ಲ, ತುಂಬಾ ಸಿಂಪಲ್ ಫುಡ್ ಮಾಡ್ತೇವೆ ಅಷ್ಟೇ. ವೆರಿ ನೈಸ್ ಮ್ಯಾಮ್, ಖುಷಿ ಆಯ್ತು ಕೇಳಿ. ಈಗ ಅದು ಬೆಂದಿದ್ಯಾ? ಸ್ವಲ್ಪ ಹಾಕಬೇಕು. ಅಷ್ಟರೊಳಗೆ ನಾವು ಇದೊಂದು ಕಾಯಿನ ಮಿಕ್ಸಿಗೆ ಹಾಕಿ, ಹಾಲು ಬೇಕಲ್ಲ ನನಗೆ. ಓಕೆ, ಇದನ್ನ ಈಗ ಮಿಕ್ಸಿ ಮಾಡಿ ಕೊಡ್ಬೇಕಲ್ವಾ? ಹೌದು. ಆಗಿದೆ, ಸರಿ ಇದೆ. ಒಂದು ಬೌಲ್ ಬೇಕು, ಮತ್ತೆ ಒಂದು ಸೋಸ್ಲಿಕ್ಕೆ ಕಾಯಿ ಹಾಲು ತೆಗಿಬೇಕಲ್ಲ. ಇದು ಇವಾಗ ಇದ್ರ ಮಧ್ಯದಲ್ಲಿ ಹೆಸರು ಬೇಳೆ ಮತ್ತೆ ಸೋರೆಕಾಯಿ ಬೆಂದಿದೆ ನೋಡಿ, ಈ ತರ ಆಗಿದೆ. ಚೆನ್ನಾಗಿ ಬೇಯಬಾರ್ದು. ಓಕೆ, ಅದು 60 to 70% ಬೇಯಬೇಕು. ಪೂರ್ತಿ ಬೆಂದ್ರೆ ಅದ್ರದ್ದು ಸಾರ ಹೋಗುತ್ತೆ. ಈಗ ಅದಕ್ಕೆ ಬೆಲ್ಲ ಹಾಕುವ ನಾವು. ಇಷ್ಟು ಬೆಲ್ಲ ಹಾಕ್ತೀನಿ. ವಿದ್ಯಾ ಮೇಡಮ್ ಅವರೇ, ನಿಮ್ಮ ಸ್ಕಿನ್ ಗ್ಲೋ ಅದ್ರದ್ದೆಲ್ಲ ರಹಸ್ಯ ನಿಮ್ಮ ಆಹಾರ ಪದ್ಧತಿಲಿ. ನಾವಲ್ಲಿ ತೆಂಗಿನೆಣ್ಣೆ ತುಂಬಾ ಯೂಸ್ ಮಾಡೋದು, ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದಿಲ್ಲ. ತೆಂಗಿನ ಆಯಿಲ್ ಇದೆ. ಹೌದು ಹೌದು. ಮತ್ತೆ ಅಲ್ಲಿದು ವೆದರ್ ಅಲ್ವಾ? ಹೌದು. ಅಂದ್ರೆ ನಮ್ಗೆಲ್ಲ ಆಗುದಿಲ್ಲ, ಅಲ್ಲಿ ತುಂಬಾ ಬಿಸಿಲಲ್ಲ, ಇಲ್ಲಿ ಟ್ಯಾನ್ ಆಗುದಿಲ್ಲ ಬಿಸಿಲಿದ್ರು ಕೂಡ. ಅಲ್ಲಿ ಯಾರು ಕೊಡೆ ಹಿಡ್ಕೊಂಡು ಹೋಗುದಿಲ್ಲ, ಹಾಗೆ ಹೋಗ್ತಾರೆ. ಅಂದ್ರೆ ಅದು ಬೀಳ್ಬೇಕು, ವಿಟಮಿನ್ ಡಿ ಡಿಫಿಷಿಯನ್ಸಿ ಎಲ್ಲ ಇರೋದಿಲ್ಲ ಆಗ, ಬೀಳ್ಬೇಕು ನಮ್ಗೆ ಬಿಸಿಲು ಅಂತ. ಖುಷಿ ಆಯ್ತು ಮ್ಯಾಮ್ ನಿಮ್ಮ ಹತ್ರ ಮಾತಾಡಿ. ಈಗ ಬೆಲ್ಲ ಹಾಕಿದ್ದೀನಿ. ಇದು ನೋಡಿ, ಅದರಲ್ಲೇ ನೀರಾಗಬೇಕು ಚೆನ್ನಾಗಿ. ಸ್ವಲ್ಪ. ಮತ್ತೆ ನಿಮ್ಮ ಹವ್ಯಾಸಗಳೇನು? ನಾನು ಸ್ವಲ್ಪ ಮನೆ ಕ್ಲೀನಿಂಗ್, ಮತ್ತೆ ನಾನು ಮೋಟಿವೇಶನ್ ಸ್ಪೀಕರ್. ಓಕೆ, ಮೋಟಿವೇಶನ್ ಸ್ಪೀಕರ್. ಓಕೆ, ನೀವು ಇವಾಗ ಮಾತಾಡುವಾಗಲೇ ಗೊತ್ತಾಯಿತು ನಮಗೆ. ತುಳುಕೂಟದಲ್ಲಿದ್ದೇನೆ ನಾನು. 2018 ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ನಾನು. ತುಳು ಮಾತಾಡೋರೆಲ್ಲ ಒಂದು ಕೂಟ ಇದೆ, ಒಂದು ಸ್ಪೂನ್ ಕೊಡಿ. ಓಕೆ. ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿದ್ದೀನಿ, ಮತ್ತೆ ಮಾಡೆಲಿಂಗ್ ಕ್ಷೇತ್ರದಲ್ಲಿದ್ದೇನೆ. ನನ್ನ ಕಂಪ್ಲೀಟ್ಲಿ ಹೌಸ್ ವೈಫ್ ನಾನು. ನನ್ನ 50ನೇ ಕಂಪ್ಲೀಟ್ಲಿ ಹೌಸ್ ವೈಫ್ ಎಷ್ಟು ಹೇಳಿದ್ದೀರಾ ಅಂದ್ರೆ, ಕುಕ್ಕಿಂಗ್ ಇಂದ ಹಿಡಿದು ಮಾಡೆಲಿಂಗ್ ಫೀಲ್ಡ್ ಇಂದ ಹಿಡಿದು ಅದೆಲ್ಲ ನನ್ನ 50ನೇ ವಯಸ್ಸಲ್ಲಿ ಶುರುವಾಗಿದ್ದು. ಅಷ್ಟರ ತನಕ ನಾನು 4 ಗೋಡೆ ಒಳಗಡೆ ಮನೆ ವಾರ್ತೆ ನೋಡ್ಕೊಳ್ಳೋದು ಅಷ್ಟೇ. ನನಗೆ ನಾನು ಮಲ್ಬಾರಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ದೆ, ಮಲ್ಬಾರ್ ಗೋಲ್ಡ್ ಜ್ಯುವೆಲ್ರಿ ಶಾಪಲ್ಲಿ. ಸೊ ಆಗ ಯಾರೊಬ್ರು ತುಂಬ ಕಾನ್ಫಿಡೆನ್ಸ್ ಇದೆ ನಿಮಗೆ ಅಂತ ನಮಗೆ ಮಾಡಲಿಂಗ್ ಕ್ಷೇತ್ರಕ್ಕೆ ಕರೆದ್ರು. ಸೊ ಆ ಟೈಮಲ್ಲಿ ನನ್ನ ಮಗ ಸಪೋರ್ಟ್ ಮಾಡಿ ನಮಗೆ 20 ವರ್ಷ ಟೈಮ್ ಕೊಟ್ಟಿದ್ದೀರಲ್ಲ, ಸೊ ನಿಮಗೆ ಟ್ಯಾಲೆಂಟ್ ಇದೆಯಲ್ಲ, ಏನಾದರೂ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅವನೇ ಎಲ್ಲ ರ್ಯಾಂಪ್ ವಾಕ್ ಹೇಳ್ಕೊಟ್ಟು, ನನ್ನ ಡ್ರೆಸ್ಸಿಂಗಿಗೆಲ್ಲ ಅವನೇ, ಕಾಸ್ಟ್ಯೂಮ್ ಡಿಸೈನರ್ ಎಲ್ಲ ಅವನೇ. ಸೊ ಮಿಸ್ಸಸ್ ಇಂಡಿಯಾ ಕರ್ನಾಟಕದ ವಾರಿಯರ್ ಕ್ವೀನ್ ನಾನು 2021 ಆಮೇಲೆ ಕ್ಯೂಟೆಸ್ಟ್ ಮಾಮ್ ಆಫ್ ದಿ 2022. ಆಫ್ ಕೋರ್ಸ್, ಮಗ ಅಷ್ಟು ಸಪೋರ್ಟಿವ್ ಆಗಿರಬೇಕು ಅಂದ್ರೆ ಎಲ್ಲ ಹಾಗೆ ಆಗ್ಲಿಕ್ಕೆ ಸಾಧ್ಯ ಅಲ್ವಾ ಮ್ಯಾಮ್? ಇದು ಅಂದ್ರೆ ಖುಷಿ ಆಯ್ತು. ನಿಮ್ಮ ಮಗನ ಹೆಸರು ಏನು ಹೇಳಿದ್ರಿ? ಕಾರ್ತಿಕ್ HR ಅಂತ ಹೇಳಿ. ಇದನ್ನ ಮತ್ತೆ ಎಲ್ಲರೂ ನೀರು ಹಾಕಿ ಕಿವುಚ್ತಾರೆ, ಹಾಕ್ಬಾರ್ದು, ಅದರ ಟೇಸ್ಟ್ ಹೋಗ್ತದೆ ಅದರದ್ದು. ಇಷ್ಟೇ, ಒಂದ್ಸರಿ ಹಿಂಡಿದ್ರೆ ಅದ್ರಲ್ಲಿ ಏನು ಇರೋದಿಲ್ಲ ಸಾರ. ಮತ್ತೆ ಇಷ್ಟೇ ಸಾಕು, ಇಲ್ಲ ಏನು ಬೇಡ, ಅದಷ್ಟೇ ಸಾಕು. ಒಂದನೇ ಹಾಲು ಅಂತಾರಲ್ಲ, ಒಂದನೇ ಹಾಲು. ಹೌದು. ಇವಾಗ ಇದು ಚೆನ್ನಾಗಿ ಮಿಕ್ಸಪ್ ಆಗಿದೆ. ಅಂದರೆ ಈ ಬೆಲ್ಲದ್ದು ಸವಿ ಉಂಟಲ್ಲ, ತರಕಾರಿ ಅದು ಸೋರೆಕಾಯಿ ಮತ್ತು ಹೆಸರು ಬೇಳೆಗೆ ಚೆನ್ನಾಗಿ ಹೀರ್ಕೊಂಡಿದೆ. ಸೊ ಈಗ ಏನು ಮಾಡೋದು, ನಾವು ಈ ಹಾಲನ್ನು ಹಾಕುವ. ನಾವು ಅದಕ್ಕೆ ಹಾಕ್ಬಿಟ್ಟು ಹೀಗೆ ಕಲಿಸ್ತಾ ಇರಬೇಕು. ಈಗ ಇದು ಒಂದು ಸಣ್ಣ ಇದರಲ್ಲಿ ಕುದಿ ಬರಬೇಕು.
ಸೊ ಏಲಕ್ಕಿ ನಾವು ಮಿಕ್ಸಿ ಮಾಡುವಾಗಲೇ ಹಾಕಿರೋದ್ರಿಂದ ಫ್ಲೇವರ್ ಬಿಡ್ತದೆ. ಗೊತ್ತಾಗ್ತಾ ಇದೆ. ಈ ಏಲಕ್ಕಿ ಹೀಟು ಕುಟ್ಟಿ ಹಾಕಿದ್ರೆ ನಾವು ಹಾಗೆ ತಿಂದ್ಬಿಡ್ತೇವೆ. ಸೊ ಅದಕ್ಕಾಗಿ ಏನು ಮಾಡೋದು ನಾವು, ಅದ್ರದ್ದು ಫ್ಲೇವರ್ ಮಾತ್ರ ಬೇಕು, ಸ್ವಲ್ಪ ಹೀಟ್ ಬೇಕು ಅಷ್ಟೇ ನಮಗೆ. ಅದಕ್ಕಾಗಿ ನಾವು ಮಿಕ್ಸಿ ಮಾಡುವಾಗ ಹಾಕಿರೋದು. ಸೊ ಈಗ ಒಂದು ತುಪ್ಪ ಮಾತ್ರ ಲಾಸ್ಟಿಗೆ ಇಟ್ಕೊಂಡಿದ್ದೀನಿ ನಾನು. ತೆಗೆದ್ಬೇಡ ಇದೆಲ್ಲ, ತುಪ್ಪ ಮಾತ್ರ ಇಟ್ಕೊಳ್ಳುವ. ಅದು ಕುದೀತಿದೆ ಅಲ್ವಾ? ಸರಿ ಮ್ಯಾಮ್, ಈಗ ಅದು ಚೆನ್ನಾಗಿ ಬೆಂದಿದೆಯಾ? ಸಣ್ಣ ಉರಿಲಿ ಬೇಯಬೇಕು. ಅದು ಒಂದಕ್ಕೊಂದು ಮಿಳಿತ ಆಗಬೇಕು, ಅವಾಗಲೇ ಅದ್ರದ್ದು ರುಚಿ ಚೆನ್ನಾಗಿ ಬರೋದು. ಅದು ತುಂಬಾನು ಬೇಯಬಾರ್ದು, ಸ್ವಲ್ಪ ಒಂದು ಸ್ಪೂನ್ ಬೇಕು ನನಗೆ. ಚಿಕ್ಕ ಸ್ಪೂನ್? ಚಿಕ್ಕ ಸ್ಪೂನ್ ಸಾಕಾ? ನಾನೊಂದು 2 ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ. ಇವಾಗ ಇದು ಬೆಂತು ಆಲ್ಮೋಸ್ಟ್. ಇನ್ನೊಂದು ನಿಮಿಷ ಅಷ್ಟೇ ಬೇಯಬೇಕು. ಇದನ್ನ ಹೀಗೆ ಮೇಲ್ಗಡೆ ಹಾಕಬೇಕು. ಓಕೆ. ತುಪ್ಪ ಜಾಸ್ತಿ ಯೂಸ್ ಮಾಡಬೇಕು, ಮತ್ತು ಕೋಕೋನಟ್ ಆಯಿಲ್ ಯೂಸ್ ಮಾಡಬೇಕು. ಬೆಣ್ಣೆ ತಿನ್ನಬೇಕು ತುಂಬಾನೇ. ತುಪ್ಪನೆಲ್ಲ ಈ ಥರ ಸ್ಪೂನಲ್ಲಿ ತಿನ್ನಬಾರ್ದು, ಒಂದೊಂದು ಸೌಟಲ್ಲಿ ತಿನ್ನಬೇಕು ಒಂದು ಟೈಮಿಗೆ. ಸೊ ಆವಾಗ ಕಾಲಲ್ಲಿರೋ ಗ್ರೀಸ್ ಎಲ್ಲ ಖಾಲಿ ಆಗೋದಿಲ್ಲ ಏಜ್ ಆದ ನಂತರ. ಎಂತ ಗೊತ್ತಾ, ಈಗ ನೀವು ಚಿಕ್ಕದ್ರಿಂದ ಈ ತರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ, ಆ ಪದ್ಧತಿ ಮಿಸ್ ಮಾಡಿಲ್ಲ. ಈಗ ನಾವು ಮಧ್ಯದಲ್ಲಿ ಅದನ್ನ ಕಂಟಿನ್ಯೂ ಮಾಡ್ಬೋದು. ಓಕೆ. ಇದು ಇವಾಗ ಸಣ್ಣಕ್ಕೆ ಬೇಯ್ತಾ ಇದೆ. ತುಪ್ಪ ಮೆಲ್ಟ್ ಆಯ್ತು, ಅದರೊಳಗೆ ಹೀರ್ಕೊಳ್ತಾ ಇದೆ. ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರನೇ ಅಡಿಗೆ ಮಾಡಿದ್ರೆ, ಮತ್ತೆ ಅದರೊಟ್ಟಿಗೆ ಒಂದು ಒಳ್ಳೆಯ ಪ್ರೀತಿ ಇಟ್ರೆ ಅಲ್ವಾ, ನಮ್ಮ ಮನೆಗಾಗಿ ಅಡಿಗೆ ಪ್ರೀತಿಯಿಂದ ಮಾಡಿದ್ರೆ ಅದು ಗಂಜಿ ಕುಡಿದ್ರು ರುಚಿ ಆಗ್ತದೆ. ರುಚಿ ಇರೋದೇ ಪ್ರೀತಿಯಲ್ಲಿ. ನಿಜ ಮ್ಯಾಮ್, 100ಕ್ಕೆ 100% ಸತ್ಯ. ಸೊ ಇದು ಆಯ್ತು. ಈಗ ನಾನು ಆಗಿದೆ ಅದನ್ನ ಸ್ವಲ್ಪ ಅದು ತಣ್ಣಗಾದ ನಂತರ ಉಪಯೋಗಿಸ್ಬೇಕು, ಅವಾಗ ಸಾರ ಚೆನ್ನಾಗಿರುತ್ತೆ. ಮ್ಯಾಮ್, ನಾನೊಂದು ಚಿಕ್ಕ ಕ್ವಶನ್ ಕೇಳೋಣ ಅಂತ ಇದ್ದೆ. ನೀವು ಹೇಳಿದ್ರಿ ನಾವು ಆಹಾರ ಪದ್ಧತಿ ಇವಾಗ ಒಂದು ಸ್ಪೂನ್ ಅಷ್ಟು ತುಪ್ಪ ತಿನ್ಬೇಕು, ಒಂದು ಸೌಟಷ್ಟು, ಸ್ಪೂನ್ ಅಲ್ಲ ಸೌಟಷ್ಟು, ಆಮೇಲೆ ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀರಾ ಅಂತ. ನಿಮ್ಮ ಪದ್ಧತಿ, ನೀವು ಅಲ್ಲಿ ಇರೋದ್ರಿಂದ, ಉಡುಪಿ ಅಲ್ಲಿರೋದ್ರಿಂದ ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀರಾ. ಈಗ ಸಡನ್ ಆಗಿ ಅದನ್ನ ನಾನು ಸ್ಟಾರ್ಟ್ ಮಾಡ್ಬೋದಾ, ಅಥವಾ ವೀಕ್ಷಕರು ಇದನ್ನ ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ಒಳ್ಳೇದು, ಮಾಡಬೇಕು. ಯಾವ ವೆದರಿಗೂ ಸೂಟ್ ಆಗುತ್ತೆ. ಯಾವ ವೆದರಿಗೂ. ನೀವು ತೆಂಗಿನೆಣ್ಣೆ ಇದೆಯಲ್ಲ, ಬೆಳಿಗ್ಗೆ ನಾನೊಂದು ಟಿಪ್ಸ್ ಹೇಳ್ತೇನೆ. ಬೆಳಿಗ್ಗೆ ಎದ್ದು ಕೊಕೊನಟ್ ಆಯಿಲ್, ಅಂದ್ರೆ ಈ ಪ್ಯಾರಾಚೂಟು ಏನೇನೋ ಬರುತ್ತಲ್ಲ ಅದೆಲ್ಲ ಅಲ್ಲ, ಬೆಳಿಗ್ಗೆ ಎದ್ದು 2 ಖಾಲಿ ಹೊಟ್ಟೆಗೆ 2 ಸ್ಪೂನ್ ತೆಂಗಿನೆಣ್ಣೆ ಕುಡಿಯೋದು, ಅದರ ಒಟ್ಟಿಗೆ 2 ಸ್ಪೂನು 2 ಲೋಟ ಬಿಸಿ ನೀರು ಕುಡಿಯೋದು. ಸೊ ಒಂದು 4 to 5 ಟೈಮ್ ನಮಗೆ ಹೊಟ್ಟೆ ಕ್ಲಿಯರ್ ಆಗ್ತದೆ. ಸೊ ಏನಾಗ್ತದೆ, ನಮ್ಮ ಹೊಟ್ಟೆಯಲ್ಲಿ ಎವ್ರಿ ಡೇ 5 ಕಿಲೋ ಅಷ್ಟು ನಮಗೆ ಮೋಷನ್ ಹೊಟ್ಟೆಯಲ್ಲಿ ಇರ್ತದೆ. ಸೊ 2 ಟೈಮ್ಸು ಹೇಳ್ತಾರೆ ಎಲ್ಲರೂ ನಮ್ಗೆ ಕ್ಲಿಯರ್ ಆಗುತ್ತೆ ಅಂತ, ಬಟ್ ಅದಲ್ಲ, 5 ಕಿಲೋ ನಮಗೆ ಸ್ಟಾಕ್ ಆಗಿರ್ತದೆ. ಸೊ ನಮ್ಮ ಹೆಲ್ತ್ ಹೇಗೆ ಸೆಟ್ ಇದೆ ಅಂತ ಹೇಳಿದ್ರೆ, ನಮಗೆ ಒಂದು ಹಸಿವೆ ಆಗ್ತಿರ್ಬೇಕು, ಒಂದು ಒಳ್ಳೆ ನಿದ್ದೆ ಬರ್ತಿರ್ಬೇಕು, ಒಂದು ಒಳ್ಳೆ ಮೋಷನ್ ಆಗ್ಬೇಕು. ಇದು 3 ಆದ್ರೆ ಅವನು ಹೆಲ್ದಿ. ನಾವು ಡಾಕ್ಟರ್ ಹತ್ರ ಹೋಗುವ ಅವಶ್ಯಕತೆ ಇಲ್ಲ, ನಮ್ಗೆ ನಾವೇ ಡಾಕ್ಟರ್ ಆಗ್ಬೋದು. ಸೊ ಮೇಜರ್ ಪ್ರಾಬ್ಲಮ್, ನಾವು ತಿನ್ನುವ ಫುಡ್ ಇರುತ್ತೆ, ಸಿಕ್ಕಾಪಟ್ಟೆ ಕ್ಯಾಲರೀಸ್ ಇರೋದ್ರಿಂದ ಡೈಜೆಷನ್ಗೆ. ಈಗ ಒಂದು ಮಿಕ್ಸಿಯಲ್ಲಿ 1 ತೆಂಗಿನಕಾಯಿ ಅಷ್ಟು ತುರಿ ನಾವು ರುಬ್ಬೋದು, 2 ತೆಂಗಿನಕಾಯಿ ಅಷ್ಟು ಹಾಕಿದ್ರೆ ಅದು ಬೇಗ ಬ್ಲೇಡ್ ಹೋಗ್ತದೆ. ಸೊ ಅದೇ ತರ ನಮ್ಮ ಹೊಟ್ಟೆ ಕೂಡ. ಸೊ ಹಾಗೆ ಅದನ್ನು ನಾವೇನು ಮಾಡಬೇಕು, ನಮಗೆ ಲಿಮಿಟೇಷನ್, ಬಟ್ ನಮಗೆ ಸೆನ್ಸ್ ಆಗ್ತದೆ ಇನ್ನೂ ಸಹ ಬೇಕು ಅಂತ. ಬೇಕು ಅಂದಾಗಲೇ ಆಹಾರನ ನಿಲ್ಲಿಸಬೇಕು, ಈಸಿಯಾಗಿ ಡೈಜೆಷನ್ ಆಗೋದು ತಗೊಳ್ಬೇಕು. ಸೊ ಒಂದು ದಿನದಲ್ಲಿ 5 ರಿಂದ 7 ಸರಿ ಮೋಷನ್ ಹೋಗೋದ್ರಿಂದ ನಮಗೆ ಹಸಿವಾಗ್ತದೆ. ಒಂದು ಎಲ್ಲಿ ಸಹ ನಮಗೆ ಗ್ಯಾಸ್ಟ್ರಿಕ್ ಆಗಲಿ, ನಮಗೆ ಮತ್ತೆ ಬ್ಲಡ್ ಕ್ಲಾಟ್ ಆಗೋದು. ಸೊ ಆ ಲಿವರ್ ಫಂಕ್ಷನ್ ಇಂದ ಬ್ಲಡ್ ಹೋಗಿ ನಮಗೆ ಹಾರ್ಟಲ್ಲಿ ಕ್ಲಾಟ್ ಆಗ್ತದೆ, ಹಾಗಾಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ಈ ತೆಂಗಿನೆಣ್ಣೆ ಕುಡಿಯೋದ್ರಿಂದ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಅನ್ನೋದನ್ನ ಹೆಸರನ್ನ ಪುಸ್ತಕದಿಂದ ಆಚೆ ಇಡ್ಬೋದು, ನಮ್ಮ ಬದುಕಿನ ಪುಸ್ತಕದಿಂದ ಆಚೆ ಇಡ್ಬೋದು. ತುಪ್ಪ ತಿನ್ನೋ ವಿಚಾರ ನಾನು ಹೇಳಿದೆ. ಈ ರಿಫೈನ್ಡ್ ಆಯಿಲನ್ನು ಯೂಸ್ ಮಾಡಬಾರ್ದು, ಅದು ಆಯಿಲೇ ಅಲ್ಲ ಅದು. ಅದನ್ನು ಹೇಗೆ ಪ್ರೋಸೆಸ್ ಮಾಡ್ತಾರೆ ನೋಡಿದರೆ ತಿನ್ನೋದೆಲ್ಲ ವಾಂತಿ ಬರ್ತದೆ ನಮಗೆ. ಸೊ ತುಪ್ಪವನ್ನು ಉಪಯೋಗಿಸ್ಬೇಕು. ನಾವು ಹೆಚ್ಚು ಹೆಚ್ಚು ತುಪ್ಪದಿಂದಷ್ಟು ಈ ಜಾಯಿಂಟ್ ಎಲ್ಲ ನಮಗೆ ತುಂಬ ಗ್ರೀಸ್ ಚೆನ್ನಾಗಿರ್ತದೆ ಏಜ್ ಆದ ನಂತರ. ಸೊ ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ. ಈವನ್ ಬೆಣ್ಣೆ ಕೂಡ ತುಂಬ ತಿನ್ನಬೇಕು. ಈ ಹಾಲು, ಮೊಸರು, ಬೆಣ್ಣೆ, ತುಪ್ಪದಲ್ಲಿ ಬೆಣ್ಣೆ ತುಂಬ ತಿನ್ನಬೇಕು. ಹೇಗೆ ಅಂತ ಹೇಳಿದ್ರೆ, ಈಗ ನಂದು ಎಕ್ಸಾಂಪಲ್, ನನ್ನ ಕಣ್ಣಿಂದು ನರ ಹೊಡಿತಾ ಇತ್ತು, ಸೊ ಬ್ಲಡ್ ಬರ್ತಾ ಇತ್ತು.
ಸೊ ನಾನು ಐ ಸ್ಪೆಷಲಿಸ್ಟ್ ಹತ್ರ ಹೋದೆ. ಅದು ಸ್ಟ್ರೆಸ್ಸಿಗಾಗುತ್ತೆ ಮತ್ತು ಏಜ್ ಆಯಿತು, ಅವಾಗೆಲ್ಲ ಬ್ರೈನ್ ಹೆಮ್ರೇಜ್ ಆಗೋ ಚಾನ್ಸಸ್ ಇದೆ, ನೀವು ಕೇರ್ಫುಲ್ ಆಗಿರಿ ಅಂತ. ಇದನ್ನೆಲ್ಲ ನಾವೇ ಕೇರ್ಫುಲ್ ಆಗೋದಿದ್ರೆ ಡಾಕ್ಟ್ರ್ ಅವಶ್ಯಕತೆ ಬರೋದಿಲ್ಲ. ಸೊ ಅವರು ಡ್ರಾಪ್ಸ್ ಕೊಟ್ಟರು. ನಾನೇನು ಮಾಡಿದೆ, ನಾನು ಯಾವಾಗಲೂ ಆಯುರ್ವೇದನೇ ಫಾಲೋಅಪ್ ಮಾಡೋದು. ಸೊ ಆಯುರ್ವೇದ ಡಾಕ್ಟ್ರ್ ಹತ್ರ ಹೋದೆ, ಮುರಳೀಧರ್ ಬಲ್ಲಾಳ್ ಅಂತ ಇದ್ದಾರೆ. ಸೊ ಅವ್ರೇನು ಹೇಳಿದ್ರು, ಜೀರಿಗೆ ಕಷಾಯಕ್ಕೆ ಬೆಣ್ಣೆ ಹಾಕಿ ಕುಡೀರಿ, ಸಿಂಪಲ್ ರೆಮಿಡೀಸು. ಜೀರಿಗೆ ಮತ್ತು ಧನಿಯಾ ಸಮ ಪ್ರಮಾಣದಲ್ಲಿ ಮಿಕ್ಸಿ ಮಾಡಿ ಟೀ ಮಾಡುವ ಹಾಗೆ 1 ಸ್ಪೂನು, 1 ಲೋಟ ನೀರಿಗೆ 1 ಸ್ಪೂನ್ ಅದು ಪುಡಿ ಹಾಕಿ ಕುದಿಸಿ ಅದನ್ನು ಸೋಸಿ ಅದಕ್ಕೆ ಸ್ವಲ್ಪ ಹಾಲು, ಇಷ್ಟೇ ಹಾಲು, ಇಷ್ಟು ಅಂದರೆ ಒಂದು 1/4 ಲೋಟದಷ್ಟು ಹಾಲು ಹಾಕೋದು. ಮತ್ತು ಅದಕ್ಕೆ ಒಂದು ಇಷ್ಟು, ಈಗ ನಾವು ಸ್ಪೂನ್ ಯೂಸ್ ಮಾಡಿದ್ದೇವಲ್ಲ ಇದರಲ್ಲಿ, ಸೊ ಇದರಲ್ಲಿ 1.5 ಸ್ಪೂನಷ್ಟು ಬೆಣ್ಣೆ ಹಾಕಬೇಕು ಆ ಬಿಸಿಗೆ. ಅದು ಮೆಲ್ಟ್ ಆದ ನಂತರ ಕುಡಿಬೇಕು 2 ಹೊತ್ತು. ಟೀ ಕಾಫಿ ಎಲ್ಲ ಕುಡಿಬಾರ್ದು. ಸೊ ಅದನ್ನು ಕುಡಿದಾಗ ಏನಾಗುತ್ತೆ, ಈ ಬ್ರೈನಲ್ಲಿರುವ ನರಗಳು, ಸೊ ಬಾಡಿಲಿ ಒಂಥರ ಬ್ರೇಕ್ ಆಗುತ್ತೆ, ಬ್ರೈನಲ್ಲಿರೋ ನರಗಳು ಬ್ರೇಕ್ ಆಗುತ್ತೆ. ಏಜ್ ಆಗ್ತಾ ಒಂದು 40 ಇಯರ್ಸ್ ಆದಮೇಲೆ ಡ್ರೈನೆಸ್ ಬರುತ್ತೆ. ಸೊ ಇದೆಲ್ಲ ಪಸೆ ಕೊಡುತ್ತೆ ನಮಗೆ. ಸೊ ಆವಾಗ ಇದೆಲ್ಲ ನಮಗೆ ಬ್ರೈನ್ ಹೆಮ್ರೇಜ್ ಆಗೋದಾಗಲಿ, ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಆಗೋದೆಲ್ಲ ಏನೂ ಆಗೋದಿಲ್ಲ. ಸೊ ಇವತ್ತಿನ ತನಕ ಆ ಪ್ರಾಬ್ಲಮ್ ನನಗಿಲ್ಲ. ಸೊ ಈ ಜೀರಿಗೆ ಮತ್ತು ಧನಿಯಾ ಪುಡಿ ಇದೆಯಲ್ಲ, 60 ಕಾಯಿಲೆಗಳಿಗೆ ಅದು ಔಷಧಿ. ಜೀರಿಗೆ ಮತ್ತು ಧನಿಯಾ ಅದೇ ಕಾಳು, ಧನಿಯಾ ಕಾಳು. ಓಕೆ. ನೀವು ಕೇಳ್ತಾ ಇರುವಾಗಲೇ ನನಗೆ ಒಂಥರ ಗೂಸ್ ಬಂಪ್ ಬಂದಂಗೆ ಆಗ್ತಾ ಇದೆ. ಅಂದರೆ ಎಷ್ಟು ಸುಲಭ, ಮನೇಲಿರೋ ಇದ್ರದ್ದನ್ನೇ ಯೂಸ್ ಮಾಡಿಕೊಂಡು ನಾವು ಇದು ಮಾಡ್ಬೋದು. ಹಿಂದಿನ ಕಾಲದಲ್ಲಿ ಅಡುಗೆ ಮನೆಯಲ್ಲೇ ಮೆಡಿಕಲ್ ಶಾಪ್ ಥರ ಇಟ್ಕೊಂಡಿದ್ರು. ಈಗನೇ ಎಲ್ಲದಕ್ಕೂ ಚಿಕ್ಕದಕ್ಕೆ ನಾವು ಆಲ್ಮೋಸ್ಟು ನಮ್ಮ ಲೈಫಲ್ಲಿ ಇಂಗ್ಲೀಷ್ ಮೆಡಿಸನ್ ಇಲ್ವೇ ಇಲ್ಲ. ಸೊ ಏನೇ ಸಮಸ್ಯೆ ಬಂದರೂ ನಾವು ಆಯುರ್ವೇದ ಹೋಗೋದು. ಓಕೆ, ವೆರಿ ನೈಸ್ ಮೇಡಮ್. ನಿಜವಾಗ್ಲೂ ಒಳ್ಳೆ ಒಂದು ಟಿಪ್ಸು ಮತ್ತು ಒಳ್ಳೆ ಒಂದು ಲೈಫ್ ಸ್ಟೈಲನ್ನು ನಮ್ಮ ವೀಕ್ಷಕರಿಗೂ ನಮಗೂ ನೀವು ತಿಳಿಸ್ಕೊಟ್ರಿ. ನಿಜವಾಗ್ಲೂ ನಿಮ್ಮನ್ನು ನೋಡ್ತಾ ಇರುವಾಗಲೂ ಒಂದು ಇನ್ಸ್ಪಿರೇಷನ್ ಅಂತ ಅನಿಸ್ಬಿಡುತ್ತೆ. ನೀವು ಮಾತಾಡುವಾಗ, ನೀವು ಅಡುಗೆ ಮಾಡುವಾಗ, ನೋಡುವಾಗ ನೀವು ಸ್ಪೀಚ್ ಇದೇ ಥರನೇ ಮಾಡ್ತಾ ಇರಿ. ಇನ್ನೂ ತುಂಬ ಜನಗಳಿಗೆ ಈ ಥರ ಮೆಸೇಜ್ಗಳು ಕೊಡ್ತಾ ಇರಿ. ಅವರು ಫಾಲೋ ಮೋಟಿವೇಶನ್. ವೆರಿ ನೈಸ್, ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ. ಇವಾಗ ಆಗಿದೆಯಲ್ಲ, ಇವಾಗ ಒಂದು ಬೌಲ್ ಕೊಟ್ಬಿಡ್ಲಾ? ಓಕೆ, ಕೊಡಿ. ಬೇರೆ ಮ್ಯಾಮ್, ಮತ್ತೆ ಕೇಳೋಣ ಅಂತ ಇದ್ದೆ. ನಿಮ್ಮ ಸ್ಯಾರಿ ಸಮಥಿಂಗ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆಯಲ್ಲ, ಅದ್ರ ಬಗ್ಗೆ ಏನಾದರೂ ಇದೆಯಾ? ಕಾಟನ್ ಸ್ಯಾರಿ, ಅದ್ರ ಬಗ್ಗೆನೇ ಇದೆ. ಇದು ಉಡುಪಿ ಕೈಮಗ್ಗ ಸೀರೆ ಅಂತ ಹೇಳಿದ್ದು, ಉಡುಪಿಯವರು ಮಾತ್ರ ಮಾಡೋದು. ಉಡುಪಿಯವ್ರು ಮಾತ್ರ ಇಲ್ಲೆಲ್ಲ ಸಿಗೋದಿಲ್ಲ, ಎಲ್ಲಿ ಸಹ ಮಾಡೋದಿಲ್ಲ. ಇದರಲ್ಲಿ ಸಿಂಪಲ್ ಆಗಿದೆ. ಇದು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ, ಇವತ್ತಿನ ತನಕನೂ ಇದೇ ಫ್ಯಾಷನ್ ಇದೆ. ಇದು ಯಾಕೆ ಅಲ್ಲಿ ಉಡ್ತೇವೆ ಅಂದರೆ, ಹತ್ತಿಯಿಂದ ಮಾಡಿರೋದು. ಅದು ತುಂಬ ಸಹ ಸಾಫ್ಟ್ ಇರ್ತದೆ, ಶೆಕೆ ಆಗೋದಿಲ್ಲ. ಮತ್ತು ಇವಾಗ ಈ ಉಡುಪಿ ಸೀರೆ ನೇಕಾರರು ನಶಿಸಿ ಹೋಗ್ತಾ ಇದ್ದಾರೆ. ಅಂದರೆ ಈಗ ಅದರಲ್ಲಿ ಕೆಲಸ ಮಾಡಿದರೆ ಕಡಿಮೆ ಸಂಬಳ ಇರ್ತದೆ. ಈಗ ಬೇರೆ ಮಾರ್ಕೆಟಲ್ಲಿ ಲಗ್ಗೆ ಇಟ್ಟಿರೋದ್ರಿಂದ ಅದು ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ನಾವು ನಮ್ಮ ಊರಿನ ಒಂದು ಪ್ರಾಡಕ್ಟನ್ನ, ನಮ್ಮ ಊರಿನ ಸಂಸ್ಕೃತಿನ ಆದಷ್ಟು ಅನಾವರಣಗೊಳಿಸ್ಬೇಕು ಅಂತ ನಾನು ಎಲ್ಲಿ ಹೋದ್ರೂ ನಾನು ಉಡುಪಿ ಕೈಮಗ್ಗ ಸೀರೆನ ಮಾಡ್ತೇನೆ. ಮತ್ತು ನಾನೊಂದು ಕ್ಯಾಲೆಂಡರ್ ಶೂಟ್ ಆಯಿತು ನಂದು. ಆಗ ಸಹ ನಾನು ಉಡುಪಿ ಒಬ್ಬ ರೈತ ಮಹಿಳೆ ಕೂಡ ಫ್ಯಾಷನ್ ಫೀಲ್ಡಲ್ಲಿ ಬರಬೇಕು, ಕ್ಯಾಲೆಂಡರಲ್ಲಿ ಬರಬೇಕು ಅಂತ ಹೇಳಿ, ಸೊ ಒಬ್ಬ ರೈತ ಮಹಿಳೆಗೆ ಡೆಡಿಕೇಟ್ ಮಾಡಿ ನಾನು ಫೋಟೋಶೂಟ್ ಮಾಡಿದ್ದೆ. ಅದು ಸಹ ತುಂಬ ಫೇಮಸ್ ಆಯಿತು. ತುಂಬ ಖುಷಿ ಆಗುತ್ತೆ. ನಿಮ್ಮಂಥವ್ರು ಬರೀ ಇಲ್ಲ ನಾನು ಇಷ್ಟು ಕಲ್ತಿದ್ದೀನಿ ಸಾಕು ಅಂತ ಅಲ್ಲಿಗೆ ಸ್ಟಾಪ್ ಮಾಡ್ದಲ್ಲ, ನಮ್ಮ ಜನಗಳಿಗೆ ಅಂದರೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಇದೆಲ್ಲ ತುಂಬ ಇನ್ಸ್ಪಿರೇಷನ್. ಮನೇಲೇ ಕೂತ್ಕೊಂಡು ನನಗೆಲ್ಲ ಗೊತ್ತಿರುತ್ತೆ, ಹೊರಗೆ ಬರೋ ಧೈರ್ಯ ಇರಲ್ಲ. ನಿಮ್ಮಂಥವ್ರು ಹೇಳೋದ್ರಿಂದ ನಿಜವಾಗ್ಲೂ ಎಂಥವ್ರಾದ್ರೂ ಮೋಟಿವೇಟ್ ಆಗಿ. ಇನ್ನೊಂದೇನಂದ್ರೆ, ನಮಗೆ ಈ ಥರ ಫುಡ್ಗಳು ಸಿಂಪಲ್ ಕಾಣ್ತಾ ಇರುತ್ತೆ, ಯಾರು ಪಾಯಸ ತಿನ್ನೋದಿಲ್ಲ ಈಗ. ನಮ್ಮ ಉಡುಪಿಯಲ್ಲಿ ಪ್ರತಿಯೊಬ್ಬರು ಊಟ ಆದ ನಂತರ ಹೊರಗಡೆ ನಾವು ದೇವಸ್ಥಾನಕ್ಕೆ ಹೋಗ್ಲಿ, ಒಂದು ಮದುವೆ ಫಂಕ್ಷನಿಗೆ ಹೋಗ್ಲಿ, ಸ್ವೀಟ್ ಅಂತ ಸಪ್ರೇಟ್ ಮಾಡಿದ್ ನಾವು ತಿನ್ನೋದಿಲ್ಲ. ಪಾಯಸ ತಿನ್ನೋದೇ ಯಾರು ವಾಪಸ್ ಹೋಗೋದಿಲ್ಲ. ಯಾಕೆಂದ್ರೆ ಇದರಲ್ಲಿ ಬೆಲ್ಲ ಇರ್ತದೆ, ತುಪ್ಪ ಇರ್ತದೆ. ಸೊ ಅದು ಮೆಗ್ನೀಷಿಯಮ್. ಮತ್ತೆ ಇನ್ನೊಂದು ಟಿಪ್ಸ್ ಏನಂದ್ರೆ, ಈ ಬೆಲ್ಲ ನೀರು ಕುಡಿಯೋದು ನಮ್ಮ ತುಳುನಾಡಲ್ಲಿ ಫೇಮಸ್. ಈಗ ಮನೆಗೆ ಬಂದ್ರೆ ನೀವು ನೀರು ಬೇಕಂತ ಕೇಳ್ತೀರಾ, ಜ್ಯೂಸ್ ಕೊಡ್ತೀರಾ ಏನಾದ್ರೂ. ಸೊ ನಮ್ಮ ತುಳುನಾಡಲ್ಲಿ ಏನಂತ ಹೇಳಿದ್ರೆ, ಇಷ್ಟು ಬೆಲ್ಲ ಇಡ್ತಾರೆ ಮತ್ತೆ ನೀರು ಇಡ್ತಾರೆ, ಇಷ್ಟು ಬೆಲ್ಲ ತಿನ್ಬೇಕು, ನೀರು ಕುಡಿಬೇಕು. ಸೊ ಅವಾಗ ಏನಾಗುತ್ತೆ, ನರಗಳೆಲ್ಲ ಹೀಗೆ ಏನ್ ಹೇಳ್ತಾರೆ, ಕ್ರಾಂಪ್ಸ್ ಆಗ್ತದಲ್ಲ ಕೈಯಲ್ಲಿ ಕಾಲಲ್ಲಿ, ಅದೆಲ್ಲ ಅವಾಯ್ಡ್ ಆಗ್ತದೆ. ಈವನ್ ಈ ಸಿಕ್ಕಾಪಟ್ಟೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ಫುಡ್ ಪಾಯ್ಸನ್ ಆಗಿ, ಆಗ ಸಹ ಮೆಡಿಸಿನ್ ತಗೊಳ್ಳೋದು ಬೇಡ, ಬೆಲ್ಲ ನೀರು ಮಾಡಿ ಇಟ್ಕೊಂಡು 1 ಲೀಟ್ರ್ ಕುಡಿದ್ರೆ ಅದರಲ್ಲೇ ನಮಗೆ ಕ್ಯೂರ್ ಆಗ್ತದೆ. ತುಂಬಾ ಖುಷಿ ಆಯಿತು ಮ್ಯಾಮ್. ಇವತ್ತು ಎಷ್ಟು ಒಳ್ಳೆ ಟಿಪ್ಸು, ಇವತ್ತು ಒಳ್ಳೆ ಆರೋಗ್ಯಕ್ಕೆ ಯೂಸ್ಫುಲ್ ಆಗುವಂಥ ಸಣ್ಣ ಐಟಮ್ಸ್ಗಳನ್ನು ನಮಗೆ ತೋರಿಸ್ಕೊಟ್ಟಿದ್ದೀರಾ, ಹೇಳ್ಕೊಟ್ಟಿದ್ದೀರಾ. ರೆಡಿ ಆಯಿತು. ಇದಕ್ಕೆ ವಿಭೂತಿ ಕೊಡಿ. ಓಕೆ,
ಯಾವುದೇ ಒಂದು ಆಹಾರ ಪದಾರ್ಥ ದೇವರಿಗೆ ಅರ್ಪಿಸಿ ನಾವು ಪ್ರಸಾದ ಪ್ರಸಾದ ಅಂತ ತಿಂದರೆ ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ. ಸಿಂಪಲ್ ಆದ ಹೆಸರುಬೇಳೆ ಮತ್ತು ಸೋರೆಕಾಯಿ ಹಾಕಿ ಆರೋಗ್ಯಕರ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಪಾಯಸವನ್ನು ರೆಡಿ ಮಾಡಿದ್ದೀನಿ. ನಿಮಗಾಗಿ ಕೊಡ್ತಾ ಇದ್ದೇನೆ ನಾನು. ಟೇಸ್ಟ್ ಮಾಡಿ ಹೇಳಿ ಹೇಗೆ. ಹೇಳ್ತೇನೆ. ನೋಡಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ನನಗೆ ಸ್ವೀಟ್ ತುಂಬಾ ಇಷ್ಟ. ಸ್ವೀಟ್ಸ್ ಅಂದ್ರೆ ನನಗೆ ಊಟ ಆದ್ಮೇಲೆ ಸ್ವೀಟ್ ಬೆಲ್ಲನೇ ಬೇಕು. ತಿನ್ಬೇಕು. ಅದೇ ಈಗ ಇದು ನೋಡುವಾಗ್ಲೇ ಖುಷಿ ಆಗ್ತಾ ಇದೆ. ಅದು ಒಳ್ಳೆ ಜಲ್ಲಿ ತರ ಕಾಣ್ತಾ ಇದೆ. ಹೌದು, ಅಂದ್ರೆ ಅದು ಬೇಯಿಸುವ ಮೆಥಡ್ ಇದೆ. ಒಂದಾದ್ಮೇಲೆ ಒಂದು ನಿಧಾನ ಸಣ್ಣ ಬೆಂಕಿಲಿ. ಅದು ಬಾಯಲ್ಲಿ ಕಚ್ಲಿಕ್ಕೆ ಹಾಗೆ ಸಿಗ್ತಾ ಇದೆ, ಒಂದು ಜಲ್ಲಿ ತರ. ತುಂಬಾನೇ ಚೆನ್ನಾಗಿದೆ ಮ್ಯಾಮ್. ನೀವು ನೋಡುವಾಗ ಹೇಗೆ ಇರುತ್ತೆ, ಇದು ಸಿಂಪಲ್ ಆಗಿ ಒಂದು 3 ಇದ್ರಲ್ಲಿ ಏನ್ ಮಾಡ್ತಾರೆ ಅಂತ. ಆ ಕಾಯಿ ಹಾಲಿನ ಟೇಸ್ಟ್ ತುಂಬಾ ಒಳ್ಳೆದು. ಅದಕ್ಕೆ ಹೇಳೋದು ಒಂದೇ ಸರಿ ಅದು ಹಾಲು ಫಸ್ಟ್ ಹಾಲು ಮಾತ್ರ ತೆಗಿಬಾರದು. ಇನ್ನೊಂದು ತುಂಬಾ ನುಣ್ಣಗೆ ಮಾಡಬಾರ್ದು. ಇನ್ನೊಂದು ಏನು ಹೇಳಿದ್ರೆ ಅದು 80% ಬೇಯಬೇಕಷ್ಟೇ. ಯಾಕೆಂದ್ರೆ ತಿನ್ನುವವರಿಗೆ ನಾವೇನು ತಿಂತಾ ಇದ್ದೀವಿ ಅನ್ನೋದು ಅರಿವಾದ್ರೆ ಆಹಾರ ನಮಗೆ ಡೈಜೆಷನ್ ಚೆನ್ನಾಗಾಗತ್ತೆ, ನಾವು ಹೆಲ್ದಿಯಾಗಿರ್ತೇವೆ. ಈಗ ಟಿವಿ ನೋಡಿಕೊಂಡು ಆಹಾರ ತಿಂತಾರೆ, ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಹಾಗಾಗಿ ಎಲ್ಲರಿಗೂ ಹೆಲ್ತ್ ಇಶ್ಯೂಸ್ ಬರುತ್ತೆ. ತುಂಬಾನೇ ಚೆನ್ನಾಗಿತ್ತು ಮ್ಯಾಮ್. ಇಷ್ಟು ಒಳ್ಳೆ ಅಡುಗೆನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಹೆಲ್ತಿ, ಆಮೇಲೆ ಎಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಇದನ್ನು ನೀವು ಮನೆಯಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟು ಒಳ್ಳೆ ಅಡುಗೆನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಿಮಗೆ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ಶರಣ. ನಿಮಗೂ ಧನ್ಯವಾದಗಳು, ಹಾಗೂ ನಮ್ಮ ಬಸವ ಚಾನಲ್ನವರಿಗೂ ಕೂಡ ಎಲ್ಲರಿಗೂ ಧನ್ಯವಾದಗಳು. ನಂಗೊಂದಿಷ್ಟು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಶರಣ. ನೋಡಿದ್ರಲ್ಲ ವೀಕ್ಷಕರೇ, ಹೆಸರುಬೇಳೆ ಮತ್ತು ಸೋರೆಕಾಯಿನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಒಂದು ತುಂಬ ರುಚಿಕರವಾದ ಪಾಯಸವನ್ನು ಮಾಡೋದನ್ನು ತೋರಿಸ್ಕೊಟ್ರು. ತುಂಬಾ ಯಮ್ಮಾಗಿತ್ತು ಇದು. ನನಗಂತೂ ತುಂಬ ಇಷ್ಟ ಆಯಿತು. ಹೆಲ್ತಿ ಸಹ. ನೀವು ಈಸಿಯಾಗಿ ಇದನ್ನು ನಿಮ್ಮ ಮನೇಲೇ ಮಾಡ್ಬೋದು ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ. ಸೋರೆಕಾಯಿ ಹೆಸರುಬೇಳೆ ಪಾಯಸ. ಬೇಕಾಗುವ ಸಾಮಗ್ರಿಗಳು: ಸೋರೆಕಾಯಿ, ಹೆಸರುಬೇಳೆ, ತೆಂಗಿನ ಹಾಲು, ಬೆಲ್ಲ, ಏಲಕ್ಕಿ, ತುಪ್ಪ. ಮಾಡುವ ವಿಧಾನ: ಒಂದು ಬಾಂಡಲಿಗೆ ಹೆಸರುಬೇಳೆ ಹಾಕಿ ಅರ್ಧ ಬೇಯಿಸಬೇಕು. ನಂತರ ಹೆಚ್ಚಿರುವ ಸೋರೆಕಾಯಿ ಹಾಕಿ ಹೆಸರುಬೇಳೆ ಜೊತೆ ಬೇಯಿಸಬೇಕು. ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಅದರ ಮೊದಲನೇ ಹಾಲನ್ನು ತೆಗೆದ ನಂತರ ಬೇಯುತ್ತಿರುವ ಹೆಸರುಬೇಳೆ ಸೋರೆಕಾಯಿ ಜೊತೆ 1 ಕಪ್ ಬೆಲ್ಲ ಹಾಕಿ ಕರಗಿದ ಮೇಲೆ ತೆಂಗಿನ ಹಾಲು, ತುಪ್ಪ ಹಾಕಿ ಗ್ಯಾಸ್ ಆಫ್ ಮಾಡಿದರೆ ಸೋರೆಕಾಯಿ ಹೆಸರುಬೇಳೆ ಪಾಯಸ ಸವಿಯಲು ಸಿದ್ಧ.